ಮಾಟ ಮಂತ್ರ ಅನ್ನೋದು ಈಗಲೂ ಇದೆ. ಕ್ಷುದ್ರ ಶಕ್ತಿ ಪೂಜೆ ಮಾಡೋರು ಇನ್ನೂ ಇದ್ದಾರೆ. ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಒಬ್ಬ ಅಘೋರಿ ಇದ್ದಾನೆ, ಅವನು ಈ ಥರದನ್ನೆಲ್ಲ ಮಾಡ್ತಾನೆ ಇರ್ತಾನೆ. ಎಷ್ಟೊಂದ್ಸಲ ಅವ್ನು ನನಗೂ ತೊಂದರೆ ಕೊಟ್ಟಿದ್ದಾನೆ ಗೊತ್ತಾ? ಯಾಕೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಹಿತಂಗೆ ಯಾರೋ ಹಾನಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ಇದ್ಯಾವುದು ಸಹಜವಾಗಿ ನಡೀತಿಲ್ಲ ಅಂತ ಅನ್ನಿಸ್ತಿದೆ. ಇದನ್ನೆಲ್ಲ ಆಮೇಲೆ ಯೋಚನೆ ಮಾಡ್ಬೋದು. ಮೊದಲು ಅವಳ ಗೆಜ್ಜೆನ ಹುಡುಕ್ಬೇಕು. ಗೆಜ್ಜೆನೋ ಹೇಗಿದೆ ಅಂತ ನೆನಪಾಯ್ತು, ಆದ್ರೆ ಎಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಬಳೆ ಹುಡ್ಕಕ್ಕಾದ್ರೂ ಅರ್ಧ ದಾರಿ ಇರೋ ನಕ್ಷೆ ಸಿಕ್ಕಿತ್ತು. ಇವಾಗ ಈ ಗೆಜ್ಜೆ ಎಲ್ಲಿ ಅಂತ ಹುಡುಕ್ಲಿ? ಹೇಗೆ ಅಂತಾದ್ರೂ ಹುಡುಕ್ಲಿ? ಪುಟ್ಟನೇ ವಯಸ್ಸು. ದುರ್ಗಾ ಮತ್ತು ಉಳಿದವರ ಮೇಲೆ ಕಣ್ಣಿಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಆದ್ರೆ ದುರ್ಗಾ ಇಲ್ಲೇನೋ ಮಾಡ್ತಿರೋ ಹಾಗಿದೆಯಲ್ಲ. ಇದು ದುರ್ಗಾನೇನಾ ಅಥವಾ ಅಂಬಿಕಾಳ ಆತ್ಮ ಅವಳೊಳಗೆ ಸೇರ್ಕೊಂಡಿದೆಯಾ? ಅಥವಾ ಅಂಬಿಕಾನೇ ಇದನ್ನೆಲ್ಲ ಮಾಡಿಸ್ತಿರ್ಬೋದಾ? ಛೇ, ಅದೇನೇ ಇರಲಿ, ನಾವು ಅನ್ಕೊಂಡಿರೋದಕ್ಕೆ ಅಡ್ಡಿ ಉಂಟಾಗಬಾರ್ದು ಅಂದ್ರೆ ದುರ್ಗಾನ ನಾನು ತಡಿಲೇಬೇಕು. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ಕುರು ಸ್ವಾಹ. ಓಂ ಹ್ರೀಂ ಹ್ರೀಂ ಕ್ಲೀಂ ಐಂ ಯಕ್ಷಿಣ್ಯೈ ವಶಂ ಕುರು ಸ್ವಾಹ. ಓಂ ಹ್ರೀಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ವಶಂ ಕುರು ಸ್ವಾಹ. ನನಗೆ ಗೆಜ್ಜೆ ಬೇಕು. ದುರ್ಗಾ ಅದನ್ನು ಹುಡುಕೊಂಡು ಹೊರಟಿದ್ದಾಳೆ. ಅದು ಅವಳು ಸಿಗೋ ಹಾಗೆ ಸಹಾಯ ಮಾಡ್ತೀಯಲ್ವಾ?
ನೀರ್ಗೆ ಹಾರೋದಕ್ಕೆ ನೀವೇ ಕಾರಣ. ಇಲ್ಲಾಂದ್ರೆ ಅವಳು ಇಷ್ಟು ದೊಡ್ಡ ನಿರ್ಧಾರ ತಗೋತಿರ್ಲಿಲ್ಲ. ಅಯ್ಯೋ ದೇವ್ರಿ, ಏನಾಗ್ತಿದೆ ಇಲ್ಲಿ? ದುರ್ಗಾ, ದುರ್ಗಾ! ಅಪ್ಪ, ದುರ್ಗಾ! ಶರತ್, ದುರ್ಗಾ! ದುರ್ಗಂಗ್ ಏನಾಗಿತ್ತಪ್ಪ? ಯಾಕೆ ಜಂಪ್ ಮಾಡಿದ್ಲು? ಆ ಇನ್ಯಾಕೆ ನೀವೆಲ್ಲ ಕೊಡೋ ಕಾಟ ತಡ್ಕೊಳಕ್ಕಾಗದೆ ನೀರ್ಗೆ ಹಾರಿರ್ತಾಳೆ. ದೇವ್ರೆ, ಅವಳು ಯಾಕೆ ನೀರಿಗೆ ಬಿದ್ದಿದ್ದಾಳೆ ಅಂತಾನೆ ಗೊತ್ತಿಲ್ಲ. ನೀವ್ ಯಾಕ್ರಿ ನಮ್ಮನ್ ಬೈತಾ ಇದ್ದೀರಾ? ಅದೆಲ್ಲ ನನ್ ಗೊತ್ತಿಲ್ಲ. ನೋಡಿ, ನಮ್ ದುರ್ಗಂಗ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ. ಅವಳಿಗೇನಾದ್ರೂ ಆದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 ಲಕ್ಷನಾ? ಅಯ್ಯೋಯ್ಯೋಯ್ಯೋ ದುರ್ಗಾ, 3 ಸಲ ಮುಳುಗಿ 2 ಸಲ ಎದ್ದೇಳಮ್ಮ. ನೀನ್ ಬದುಕಿರುವಾಗ್ಲಂತೂ ನಯಾ ಪೈಸೆ ಪ್ರಶ್ನಕ್ ಬರ್ಲಿಲ್ಲ. ಪ್ರಾಣ ಬಿಟ್ಟಾದ್ರೂ ನನ್ನ ಕೈಲಿ ಕಾಂಚಾಣ ಜಣಜಣ ಜಣಜಣ ಅನ್ನೋ ಹಾಗೆ ಮಾಡಮ್ಮ. ಅವಳು ಕಲ್ಯಾಣಿಗೆ ಹಾರಿ ಎಷ್ಟೊತ್ತಾಯ್ತು? ಯಾರು ನೋಡಿದ್ರ? ಅರ್ಚಕ್ರೆ, ಕಲ್ಯಾಣಿ ಗಾರಿ ಬಹಳ ಹೊತ್ತಾಯ್ತು. ಇನ್ ಮ್ಯಾಲ್ ಬರೋದು ಅನುಮಾನನೇ. ಅದಲ್ದೆ ಅವಳು ಆರ್ತಿದ್ದಾಗೆ ಒಂದ್ ದೊಡ್ಡ ಹಾವು ಬೇರೆ ಕಲ್ಯಾಣಿ ಒಳಗೋಯ್ತು.